ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇವತ್ತು ನಾವು ಲಕ್ನಳ್ಳಿ ಅರುಣೋದಯ ಸ್ಕೂಲ್ಗೆ ಹೋಗಿದ್ದೀವಿ. ನಮ್ಮ ಮಕ್ಕಳು ಇಬ್ಬರು ಇಲ್ಲಿಗೆ ಹೋಗೋದು. ಅದಕ್ಕೆ ಇವತ್ತು ಈ ವರ್ಷದೆಲ್ಲ ಫೀಸ್ ಕಟ್ಬಿಟ್ಟು ಬಟ್ಟೆ ಮತ್ತು ಬುಕ್ಸ್ ಕೊಡ್ಸೋಣ ಅಂತೇಳಿ ಸ್ಕೂಲ್ ಹತ್ರ ಬಂದ್ವಿ. ಮಧ್ಯಾಹ್ನ 2:30 ಅಷ್ಟರಲ್ಲಿ ಬಂದ್ವಿ ನಾವು. ಬೆಳಿಗ್ಗೆಯಿಂದೆಲ್ಲ ತುಂಬ ಜನ ಇರ್ತಾರೆ, ಇವಾಗ ಅಡ್ಮಿಷನ್ ಮಾಡ್ಸೋಕ್ಕಂತ ಬರ್ತಾ ಇರ್ತಾರೆ ಅಂತೇಳಿ ನಾವು ಸ್ವಲ್ಪ ಲೇಟಾಗಿ ಹೋದ್ವಿ. ಬಂದು ಈಗ ಅಡ್ಮಿಷನ್ ಎಲ್ಲ ಮಾಡಿಸಿ ಎಲ್ಲ ಕೊಡಿಸ್ಬಿಟ್ಟು ನಾವು ಮತ್ತೆ ಹೊರಟ್ವಿ ಮನೆಗೆ. ನಾನು ವ್ಯಾನಲ್ಲೇ ಹೋದೆ, ತುಂಬ ಗಲಾಟೆ ಮಕ್ಕಳದು ವ್ಯಾನಲ್ಲಿ. ಈಗ ಬಂದ್ವಿ ವ್ಯಾನಲ್ಲೇ. ಬಂದುಬಿಟ್ಟು ಈಗ ಮಾರ್ನಿಂಗ್ ಬೆಳಿಗ್ಗೆ ಫಿಲ್ಟರ್ ನೀರೆಲ್ಲ ಖಾಲಿ ಆಗಿತ್ತಂತೇಳಿ ಕ್ಯಾನ್ ತೊಳಿತಾ ಇದ್ದೀನಿ ತರೋಕ್ಕೆ. ಇವತ್ತು 5:30ಗೇ ಎದ್ದಿದ್ದೆ, ಎಲ್ಲ ಕಸ ಎಲ್ಲ ಗುಡಿಸಿ ಈಗ ಕ್ಯಾನ್ ತೊಳಿತಾ ಇದ್ದೀನಿ. ಇದೆಲ್ಲ ತೊಳೆದಾದ್ಮೇಲೆ ಇವತ್ತಿನ ಟಿಫನ್ಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ತುಂಬ ಲೇಟಾಗಿಬಿಡ್ತು ಟಿಫನ್ ಮಾಡೋ ಅಷ್ಟರಲ್ಲಿ. ಇವತ್ತು ನನ್ನ ಮಗ ಪಲ್ಯ ತಿನ್ನಲ್ಲ, ನನ್ನ ಮಗಳಿಗೆ ಪಲ್ಯ, ನನ್ನ ಮಗುವಿಗೆ ಚಟ್ನಿ ಬೇರೆ ಮಾಡಬೇಕು. ಈಗ ನೋಡಿ ಈ ಚಪಾತಿ ಎಲ್ಲ ಉದ್ಬಿಟ್ಟು ನನ್ನ ಮಗಳೂ ಈ ಕಡೆ ಬೀಟ್ರೋಟ್ ಎಲ್ಲ ತುರಿದು ಎಲ್ಪ್ ಮಾಡ್ತಾಯಿದ್ದಾಳೆ. ಇವತ್ತು ಲೇಟಾಗಿದೆ ಅಂತ ಹೇಳಿ ಅವಳು ಬೀಟ್ರೋಟ್ ತುರಿತಿದ್ರೆ ನನ್ನ ಮಗನೂ ಕಾಯಿ ಸುಲಿತಾ ಇದ್ದಾನೆ. ಇವತ್ತು ಇಬ್ಬರು ಸ್ವಲ್ಪ ತುಂಬ ಎಲ್ಪ್ ಮಾಡಿದ್ದಾರೆ. ಡೈಲಿನೂ ಹೇಳಿದ್ರೂ ಒಂದೊಂದು ಸರಿ ಎಲ್ಪ್ ಮಾಡಲ್ಲ, ಇವತ್ತು ಮಾತ್ರ ಮಾಡಿದ್ದಾರೆ ಅಷ್ಟೇ, ಲೇಟಾಗಿತ್ತು ಅಂತ ಹೇಳಿ. ಈಗ ಚಪಾತಿ ಎಲ್ಲ ಉಜ್ಜಿಬಿಟ್ಟು ಬೇಯಿಸ್ತಾ ಇದ್ದೀನಿ. ಇವ್ರಿಗೆ ಟಿಫನ್ ಮಾಡಿಕೊಟ್ಬಿಟ್ಟು ಈಗ ಸ್ವಲ್ಪ ಅಡುಗೆ ಮಾಡ್ಕೊಂಡು ಹೋಗಬೇಕು. 3 ಜನ ಅವ್ರಿಗೆ ಊಟಕ್ಕೆ ಬೇಳೆ ಸಾಂಬಾರು ಮಾಡೋಣ ಅಂತೇಳಿ ಮೊಳಕೆ ಕಾಳು ಅದೆಲ್ಲ ಬೇಯಿಸಿಟ್ಟಿದ್ದೀನಿ. ಈಗ ಮಕ್ಳನ್ನ ಕಳಿಸ್ಬಿಟ್ಟು ಅವರಿಗೂ ಊಟ ತಗೊಂಡು ಹೋಗಬೇಕು, ಮುದ್ದೆ ಎಲ್ಲ ಮಾಡ್ಕೊಂಡು. ಈಗ ನೋಡಿ ಚಪಾತಿ ಪಲ್ಯ ಚಟ್ನಿ ಎಲ್ಲ ರೆಡಿ ಆಯಿತು. ಇವರು ತಿಂದ್ಬಿಟ್ಟು ಹೊರಟ್ರು ನನ್ನ ಮಕ್ಕಳು. ಈಗ ಮೊಳಕೆ ಕಾಳು, ಟೊಮೊಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಸಾಂಬಾರ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ನೋಡಿ. ನಮ್ಮ ಮನೆಯಲ್ಲೇನು ಜಾಸ್ತಿ ಮಾಡಲ್ಲ ಇದನ್ನು, ಆದರೂ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಮತ್ತು ಅನ್ನಕ್ಕೆ, ಮತ್ತು ಜಾಸ್ತಿ ಜನ ಇದ್ದಾಗ ಮಾಡಿದ್ರೂ ಚೆನ್ನಾಗಿರುತ್ತೆ ಇದು. ಈಗ ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕಿ ಒಗ್ಗರಣೆ ಹಾಕಿದರೆ ಸಾಂಬಾರು ರೆಡಿಯಾಗುತ್ತೆ. ಮುದ್ದೆಗೂ ಇಟ್ಟಿದ್ದೀನಿ, ಮುದ್ದೆನೂ ಮಾಡಬೇಕು. ತುಂಬ ಲೇಟಾಗಿದೆ. ನಮ್ಮಮ್ಮ ಆಲ್ರೆಡಿ ಫೋನ್ ಮಾಡಿದರು, ಲೇಟ್ ಆಯಿತು ತಗೋಬಾ ಬೇಗ ಅಂತೇಳಿ. ಅಲ್ಲೇ 9:30 ಆಗಿದೆ ಟೈಮು. ಈಗ ಮುದ್ದೆ ಎಲ್ಲ ಮಾಡ್ಕೊಂಡು ನೆಟ್ಕೊಂಡು ಹೋಗೋಕ್ಕೆ ತುಂಬ ದೂರ ಅಂತೇಳಿ ನಮ್ಮ ಮಾಮನ ಮಗ ಧನುಷ ಬಂದಿದ್ದ. ಈಗ ಬೈಕಲ್ಲಿ ಹೋದ್ವಿ ನೋಡಿ, ಬರೋ ಅಷ್ಟರಲ್ಲಿ 10 ಗಂಟೆನೇ ಆಗೋಯ್ತು. ಬಂದು ಈಗ ಊಟಕ್ಕೆಲ್ಲ ಇಟ್ಟೆ, ಊಟ ಎಲ್ಲ ಮಾಡ್ತಾಯಿದ್ದಾರೆ. ನಾನು ಸ್ವಲ್ಪ ತಿದ್ದು 1 ಗಂಟೆ, ಮಧ್ಯಾಹ್ನ 1 ಗಂಟೆ ಆಯಿತು ಮನೆಗೆ ಬರೋ ಅಷ್ಟರಲ್ಲಿ. ಮನೇಲಿ ಏನು ಕೆಲಸ ಇರಲ್ಲ ಅಂತೇಳಿ ನಾನು ಅಲ್ಲೇ ಇದ್ದೆ ಮಧ್ಯಾಹ್ನದವರೆಗೂ. ಬಂದುಬಿಟ್ಟು ಇವತ್ತು ನಮ್ಮೂರಲ್ಲಿ ಸಂತೆ ಅಂತ ಹೇಳಿ ಹೋಗಿದ್ದೆ ನೋಡಿ. ತಗೊಬಂದು ಎಲ್ಲ ಎತ್ತಿಡ್ತಾ ಇದ್ದೀನಿ, ಎಲ್ಲ ಸಪ್ರೇಟ್ ಮಾಡಿ ನೋಡಿ. ಇಷ್ಟು ತರಕಾರಿಗೆ 200 ರೂಪಾಯಿ, ತುಂಬ ಕಾಸ್ಟ್ಲಿ ತರಕಾರಿ, ತುಂಬ ರೇಟ್ ಆಗಿಬಿಟ್ಟಿದೆ. ಏನೂ ಕಮ್ಮಿ ಇಲ್ಲ, ಎಲ್ಲನೂ ರೇಟೇ. ಈಗ ಇವನ್ನೆಲ್ಲ ಎತ್ತಿಟ್ಬಿಟ್ಟು ನಮ್ಮಮ್ಮ ಸ್ನ್ಯಾಕ್ಸ್ಗಂತ ಹೇಳಿ ಇದು ಮಂಡಕ್ಕಿ ಎಲ್ಲ ಹುರಿದಿದ್ರು, ಅದನ್ನೆಲ್ಲ ತಿಂತಾಯಿದ್ದೀವಿ. ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸಿಗೋಣ ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತೇಳಿ ಕೇಳ್ತಾ ಇದ್ದೀನಿ. ಬಾಯ್.